ನಮಸ್ಕಾರ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಬೇಸಿಗೆ ಕಾಲದಲ್ಲಿ ರಾಜ್ಯದಲ್ಲಿ ಅಧಿಕ ಉಷ್ಣತೆ ಹೆಚ್ಚಾಗಿರುವಂತದ್ದು ನಾವು ನೋಡ್ತಾ ಇದ್ದೀವಿ ಮತ್ತು ಬಿಸಿ ಗಾಳಿ ಕೂಡ ಬೀಸ್ತಾ ಇರುವಂತದ್ದು ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚಾಗಿರುವುದರಿಂದ ಈ ಒಂದು ಬೇಸಿಗೆ ತೀವ್ರತೆ ಈ ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದರ ಪರಿಣಾಮ ಆರೋಗ್ಯದ ಮೇಲೆ ಕೂಡ ಬೀರುತ್ತೆ. ಮುಖ್ಯವಾಗಿ ನಮ್ಮಲ್ಲಿರುವಂತಹ ನೀರಿನ ಅಂಶ ಕಮ್ಮಿ ಆಗೋದ್ರಿಂದ ಅದು ಡಿಹೈಡ್ರೇಷನ್ ಅಂತ ಏನು ಹೇಳ್ತೀವಿ, ಅದು ಬಿಸಿಲು ಇದ್ದಾಗ ಹೊರಗಡೆ ಹೆಚ್ಚು ಹೋಗುವಂಥದ್ದನ್ನು ಕಡಿಮೆ ಮಾಡ್ಕೋಬೇಕು. ಯಾವಾಗ ತೀವ್ರತೆ ಹೆಚ್ಚಿರ್ತದೆ ಅವಾಗ ಮನೆಗಳಲ್ಲೇ ಇದ್ರೆ ಅನುಕೂಲ ಆಗ್ತದೆ. ಬಾಯಾರಿಕೆ ಆಗತ್ತೆ ಅಂತ ಕಾಯೋದಕ್ಕಿಂತ ಹೆಚ್ಚಾಗಿ ಅವಾಗ ನೀರನ್ನು ಕುಡಿಯುವಂಥದ್ದು ಬಹಳ ಒಳ್ಳೆಯದು. ಮತ್ತು ಅದೇ ರೀತಿ ನಮ್ಮ ಆಹಾರದಲ್ಲೂ ಕೂಡ ಗಮನ ಕೊಟ್ಟು ಆಹಾರ ಸೇವನೆ ಮಾಡಬೇಕು ಅಂತ ನಮ್ಮ ವಿನಂತಿ. ಅದರಲ್ಲೂ ಹೆಚ್ಚು ನೀರಿರುವಂಥ ಆಹಾರ ಪದಾರ್ಥಗಳು ಏನಿದೆ ಅದನ್ನ ತಾವು ಬಳಸಬೇಕು. ಈಗ ಸೌತೆಕಾಯಿ ಇರ್ಬೋದು, ಕಲ್ಲಂಗಡಿ ಹಣ್ಣು, ಎಳ್ನೀರು, ಈ ಥರದ ಒಂದು ಆಹಾರ ಒಂದು ಸೇವನೆಯನ್ನು ಮಾಡುವಂಥದ್ದು ಇದು ಅನುಕೂಲಕರ. ನಿಮ್ಮ ಉಡುಪು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಅದು ತಿಳಿ ಬಣ್ಣದ ಉಡುಪುಗಳು ಹಾಕೊಂಡ್ರೆ ಆವಾಗ ಅದು ಹೆಚ್ಚು ಸೆಕೆ ಆಗೋದನ್ನು ಕಮ್ಮಿ ಆಗ್ತದೆ ಮತ್ತು ನಮ್ಮ ದೇಹದ ಮೇಲೆ ಬಿಸಿಲಿನ ಪರಿಣಾಮ ಕೂಡ ಕಮ್ಮಿ ಆಗ್ತದೆ. ಮತ್ತು ಎಲ್ಲೆಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ, ಕೃಷಿ ಜಮೀನು ಇರ್ಬೋದು ಅಥವಾ ಕಟ್ಟಡ ಕಾರ್ಮಿಕರು, ಅವರು ಬಿಸಿಲು ಹೆಚ್ಚಿರೋ ಸಮಯದಲ್ಲಿ ಕೆಲಸವನ್ನು ಕಮ್ಮಿ ಮಾಡಿಸುವಂಥದ್ದು ಮಾಡಬೇಕು. ಮತ್ತು ಅವರಿಗೆ ಅಗತ್ಯ ಇರುವಂಥ ನೀರಿನ ಸೌಲಭ್ಯ ಅದೆಲ್ಲವನ್ನು ಕೂಡ ಒದಗಿಸಿ ಕೊಡುವಂಥದ್ದು ಕೂಡ ಅಷ್ಟೇ ಮುಖ್ಯ. ಅದರಲ್ಲೂ ವಿಶೇಷವಾಗಿ ಗರ್ಭಿಣಿಯರು, ವೃದ್ಧರು ಮತ್ತು ನವಜಾತ ಶಿಶುಗಳು ಇಂಥವರು ಇನ್ನೂ ಹೆಚ್ಚು ಎಚ್ಚರಿಕೆಯಿಂದ ಇರುವಂಥದ್ದು ಮತ್ತು ಅವರನ್ನು ನೋಡ್ಕೊಳ್ತಾ ಇರ್ತಕ್ಕಂಥ ಯಾರು ಪೋಷಕರು ಅಥವಾ ಸಹಾಯಕರು ಇರ್ತಾರೆ ಅವರು ಕೂಡ ಇವ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನಮ್ಮ ಇಲಾಖೆ ಕೂಡ ಇದರ ಬಗ್ಗೆ ಕೆಲವು ಕ್ರಮಗಳನ್ನು ತಗೊಂಡಿದ್ದೇವೆ. ನಮ್ಮ ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕಾ ಕೇಂದ್ರಗಳು, ಆಮೇಲೆ ಜಿಲ್ಲಾ ಆಸ್ಪತ್ರೆಗಳು ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ಗಳಂತ ಮಾಡಿದ್ದೇವೆ. ನಿಮ್ಗೆ ಬೇಕಾಗಿರುವಂತಹ ಏನು ಔಷಧಿಗಳಿರ್ಬೋದು, ORS ಇರ್ಬೋದು, ಅಥವಾ ಅಲ್ಲಿ ಒಳ್ಳೆಯ ಸೌಲಭ್ಯಗಳು, ಫ್ಯಾನು ಮತ್ತು ಐಸ್ ಕ್ಯೂಬ್ಸ್ ಮತ್ತೆ ಥರ್ಮೋಮೀಟರ್ಗಳು ಎಲ್ಲವನ್ನು ಕೂಡ ಅಲ್ಲಿ ಅಳವಡಿಸಿದ್ದೇವೆ. ಪ್ರತಿ ಸಮುದಾಯ ಕೇಂದ್ರದಲ್ಲಿ 2 ಬೆಡ್, ತಾಲೂಕು ಆಸ್ಪತ್ರೆಯಲ್ಲಿ 5 ಬೆಡ್ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ 10 ಬೆಡ್ ಅನ್ನ ಪ್ರತ್ಯೇಕವಾಗಿ ಈ ಒಂದು ಉಷ್ಣತೆಯಿಂದ ಹೆಚ್ಚಾಗ್ತಕ್ಕಂಥ ರೋಗಗಳಿಗೆ ನೋಡ್ಕೊಳ್ತಕ್ಕಂಥದ್ದಕ್ಕೆ ನಾವು ಅದನ್ನು ಇಟ್ಟಿದ್ದೇವೆ. ಸೊ ಈ ರೀತಿಯಾಗಿ ಚಿಕಿತ್ಸೆ ನೀಡ್ತಕ್ಕಂಥದ್ದಕ್ಕೆ ನಮ್ಮ ವೈದ್ಯರು ಮತ್ತು ಸಿಬ್ಬಂದಿಯವರು ಕೂಡ ತಯಾರಾಗಿದ್ದಾರೆ. ನಮ್ಮ ಇಲಾಖೆ ನಿಮ್ಮ ಜೊತೆಯಲ್ಲಿದೆ. ನಿಮ್ಮ ಒಂದು ಆರೋಗ್ಯ ಸಂಬಂಧಪಟ್ಟಿರತಕ್ಕಂಥದ್ದಕ್ಕೆ ನಮ್ಮ ಕಳಕಳಿ ಕಾಳಜಿ ಯಾವತ್ತೂ ಕೂಡ ಇರ್ತದೆ ಅಂತ ಹೇಳಿ ಈ ಸಂದೇಶವನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ.